ಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ, ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ಜೂನ್ 20ರಿಂದ 30ರವರೆಗೆ ಮನೆ ಮನೆ ಪರಿಶೀಲನೆ ನಡೆಯುತ್ತೆ. ಆಗಸ್ಟ್ನಲ್ಲಿ ಕರಡು ಪಟ್ಟಿ ಸಿದ್ಧವಾಗುತ್ತೆ. ಸೆಪ್ಟೆಂಬರ್ವರೆಗೆ ಆಕ್ಷೇಪಣೆ ಮತ್ತು ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ. ಅಕ್ಟೋಬರ್ನಲ್ಲಿ ಅಂತಿಮ ಪಟ್ಟಿ ಪ್ರಕಟಣೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸುಮಾರು 5.55 ಕೋಟಿ ಮತದಾರರಿದ್ದಾರೆ. ಈ ಎಲ್ಲ ಪಟ್ಟಿಗಳನ್ನು ಪರಿಶೀಲನೆ ಮಾಡೋಕ್ಕೆ BLOಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. BLOಗಳು ಮನೆ ಮನೆಗೆ ಭೇಟಿ ಕೊಡ್ತಾರೆ, ಮತದಾರರ ವಿವರವನ್ನು ಪರಿಶೀಲನೆ ಮಾಡ್ತಾರೆ. ಮೃತಪಟ್ಟವರಿದ್ದರೆ, ಸ್ಥಳಾಂತರಗೊಂಡವರಿದ್ದರೆ ಮತ್ತು ಒಂದೇ ಹೆಸರು 2-3 ಬಾರಿ ಬಂದಿದ್ದರೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಹೊಸ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ, ದಾಖಲೆ ಪರಿಶೀಲನೆ ಸಹ ಮಾಡ್ತಾರೆ. 2002ರಲ್ಲಿ ಇದ್ದಂಥ ಮತದಾರರ ಪಟ್ಟಿಯೊಂದಿಗೆ ಹೋಲಿಸಿ ಈ ಪಟ್ಟಿಯನ್ನು ಮಾಡಲಾಗ್ತಾ ಇದೆ. SIR ಬಗ್ಗೆ ರಾಜ್ಯಾದ್ಯಂತ ತೀವ್ರ ಚರ್ಚೆ ಆಗ್ತಾ ಇದೆ. ಚುನಾವಣಾ ಆಯೋಗ ಇದು ಮತದಾರರ ಪಟ್ಟಿಯ ಶುದ್ಧೀಕರಣ ಅಂತ ಹೇಳ್ತಾ ಇದೆ. BJP ಅದನ್ನು ಬೆಂಬಲಿಸ್ತಾ ಇದೆ. ಚುನಾವಣಾ ಆಯೋಗ ನಕಲಿ ಮತದಾರರನ್ನ ತೆರವು ಮಾಡಲಿಕ್ಕೆ SIR ಮಾಡಲೇಬೇಕು ಅಂತ ಹೇಳ್ತಾ ಇದೆ. ಒಬ್ಬ ವ್ಯಕ್ತಿಯ ಹೆಸರನ್ನು ಹಲವು ಕಡೆ ಇರೋ ಸಾಧ್ಯತೆ ಇರುತ್ತೆ, ಅವನ್ನೆಲ್ಲ ತೆಗೆದುಹಾಕಬೇಕು. ಶುದ್ಧ ಮತದಾರರ ಪಟ್ಟಿಯನ್ನು ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಸಹ ಆಕ್ಷೇಪಣೆ ಮತ್ತು ತಿದ್ದುಪಡಿಗೆ ಅವಕಾಶ ಇರುತ್ತೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. BJP ಸಹ ಇದನ್ನು ಬೆಂಬಲಿಸ್ತಾ ಇದೆ. ಬೋಗಸ್ ಮತದಾರರನ್ನ ತೆರವು ಮಾಡಲಿಕ್ಕೆ SIR ಮಾಡಲೇಬೇಕು ಅಂತ ಹೇಳ್ತಾ ಇದೆ. ಆದರೆ ವಿರೋಧ ಪಕ್ಷಗಳ ಆಕ್ಷೇಪ ಏನು ಅಂತಂದರೆ SIR ಮೂಲಕ ಲಕ್ಷಾಂತರ ಜನರ ಹೆಸರನ್ನು ತೆಗೆದುಹಾಕುವ ಸಾಧ್ಯತೆ ಇದೆ ಅಂತ. ಬಡವರು, ವಲಸೆ ಕಾರ್ಮಿಕರು, ಬಾಡಿಗೆ ಮನೆಯಲ್ಲಿ ಇರೋರು ದಾಖಲೆ ಕೊಡೋಕ್ಕಾಗ್ದೇ ಅವರ ಹೆಸರು ಪಟ್ಟಿಯಿಂದ ಹೊರಬೀಳ್ಬೋದು. ನಗರ ಪ್ರದೇಶದಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಈ ರೀತಿ ಹೆಸರುಗಳನ್ನು ತೆಗೆತಕ್ಕಂಥ ಸಾಧ್ಯತೆ ನಗರ ಪ್ರದೇಶದಲ್ಲಿ ಹೆಚ್ಚು. ಮತದಾರರ ದಮನ ಆಗಬಾರ್ದು ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಹಾಗಾಗಿ BLOಗಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ಮತದಾರರು ತಮ್ಮ ದಾಖಲೆಗಳನ್ನು ತೋರಿಸಿ ತಮ್ಮ ಹೆಸರುಗಳನ್ನು ಬಿಟ್ಟು ಹೋಗದಿರಾಗಿ ನೋಡಬೇಕಾದ್ದು ಅವರ ಮುಖ್ಯ ಜವಾಬ್ದಾರಿ ಆಗಿರುತ್ತೆ. ವೋಟರ್ ಐ ಡಿ, ಆ ಸಂದರ್ಭದಲ್ಲಿ ವೋಟರ್ ಐ ಡಿಯನ್ನು ಜೊತೆಗಿಟ್ಕೊಳ್ಳಿ, ಆಧಾರ್ ನಿಮ್ಮ ಕೈಲಿರಲಿ, ವಿಳಾಸ ದಾಖಲೆ ಇರಲಿ ಮತ್ತು ಜನ್ಮ ದಿನಾಂಕದ ದಾಖಲೆ ಇರಲಿ. ಆದರೆ ಈ ದಾಖಲೆಗಳು ಇಲ್ಲದೇ ಇರ್ತಕ್ಕಂಥ ಏನು ಮಾಡಬೇಕು ಅನ್ನೋದನ್ನು ಚುನಾವಣಾ ಆಯೋಗ ಪರಿಶೀಲನೆ ಮಾಡ್ತಾ ಇದೆ. ಹಾಗಾಗಿ BLOಗಳು ಬಂದಾಗ ಈ ದಾಖಲೆಗಳನ್ನು ತೋರಿಸಿ ನಿಮ್ಮ ಹೆಸರು ಪಟ್ಟಿಯಿಂದ ಕೈ ಬಿಡದ ಹಾಗೆ ನೋಡಿಕೊಳ್ಳೋದು ಮತದಾರರ ಮುಖ್ಯವಾದಂಥ ಒಂದು ಜವಾಬ್ದಾರಿಯಾಗಿದೆ. ಮತದಾರರ ಪಟ್ಟಿ ಶುದ್ಧೀಕರಣ ಆಗಬೇಕು. ಅದರಲ್ಲಿ ಯಾರದೇ ಅನುಮಾನ ಇಲ್ಲ, ಯಾರದೇ ಆಕ್ಷೇಪ ಇಲ್ಲ. ಸತ್ತವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬಾರ್ದು. ಆದರೆ ಒಂದು ಸಣ್ಣ ಕಾರಣಕ್ಕಾಗಿ ಅವರು ದಾಖಲೆಗಳನ್ನು ಸಾಬೀತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ, ಉದಾಹರಣೆಗೆ ಹೆಸರಿನಲ್ಲಿ ಇನಿಷಿಯಲ್ ತಪ್ಪಿದೆ, ಸ್ಪೆಲ್ಲಿಂಗ್ ತಪ್ಪಿದೆ ಅನ್ನೋ ಕಾರಣಕ್ಕಾಗಿ ಅವರು ದಾಖಲೆಗಳ ಮೂಲಕ ಪ್ರೂವ್ ಆಗದೇ ಇದ್ದರೆ ಆಗ ಆಯೋಗ ವಿಚಾರಣೆಯನ್ನು ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ BLOಗಳು ಮತ್ತು BLAಗಳೆಂದರೆ ಅವರ ಜವಾಬ್ದಾರಿ ಭಾಳ ದೊಡ್ಡದಾಗಿರುತ್ತೆ. ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಸಮಸ್ಯೆಗಳು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋದು ಎಲ್ಲರ ಆಶೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು 90 ಲಕ್ಷ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಸುಮಾರು 27-28 ಲಕ್ಷ ಮತದಾರರು ತಮ್ಮ ಹೆಸರನ್ನು ಮರು ಸೇರ್ಪಡೆಗೆ ಮನವಿ ಮಾಡಿದರು. ಆದರೆ ಚುನಾವಣೆ ಮುಗಿಯೋವರೆಗೂ ಸಹ ಅವರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಆಗಲಿಲ್ಲ. ಕರ್ನಾಟಕದಲ್ಲಿ ಅಂತಹ ಸಮಸ್ಯೆ ಆಗಬಾರ್ದು ಅನ್ನೋದು ಎಲ್ಲರ ಆಶೆಯಾಗಿದೆ. ಈಗ ರಾಜ್ಯದಲ್ಲಿ SIR ಪ್ರಕ್ರಿಯೆ ಚುರುಕುಗೊಂಡಿದೆ. CEO ಅನ್ಬು ಕುಮಾರ್ ಅವರು ಮಾನ್ಯತೆ ಪಡೆದಂಥ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆಯನ್ನು ಮಾಡಿದ್ದಾರೆ. ಬೇರೆ ರಾಜ್ಯದಲ್ಲಿ ಆದಂಥ ಸಮಸ್ಯೆ ರಾಜ್ಯದಲ್ಲಿ ಆಗದೇ ಇರಲಿ ಅಂಥೇಳಿ ಎಲ್ಲರ ಆಶೆಯಾಗಿದೆ.